ಸೋತರು ಹಠ ಬಿಡದ ನಿಖಿಲ್ ಕುಮಾರಸ್ವಾಮಿ. ಡಿಕೆ ಬ್ರದರ್ಸ್ಗೆ ಸವಾಲ್ ಹಾಕಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. 3 ಸೋಲಾಗಿದೆ, ಆದ್ರೂ ಕೂಡ ನಿಖಿಲ್ ಧೈರ್ಯ ಕುಗ್ಗಿಲ್ಲ. ನಾನಾ ನೀನಾ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ನಿಖಿಲ್. ಸೋತ ಚನ್ನಪಟ್ಟಣದಲ್ಲೇ ಬೃಹತ್ ಸಮಾವೇಶ ನಡೆಸೋದಕ್ಕೆ ಜೆಡಿಎಸ್ ಬಿಗ್ ಪ್ಲಾನ್ ಮಾಡ್ತಾ ಇದೆ. ಸೋತರು ಕ್ಷೇತ್ರ ಮತ್ತು ಜಿಲ್ಲೆಯ ಪ್ರಭಾವ ಕುಂದಬಾರದು, ಜೆಡಿಎಸ್ ಕಾರ್ಯಕರ್ತರು ಉತ್ಸಾಹ ಕಳೆದುಕೊಳ್ಳಬಾರದು. ಹೀಗಾಗಿ ಬೃಹತ್ ಸಮಾವೇಶಕ್ಕೆ ಜೆಡಿಎಸ್ ಚಿಂತನೆಯನ್ನ ಮಾಡ್ತಾ ಇದೆ. ಸೋತರು ಚನ್ನಪಟ್ಟಣ ಕ್ಷೇತ್ರ ಬಿಡಲ್ಲ ಎಂಬ ಸಂದೇಶವನ್ನ ಸಾರುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಸಂಸತ್ ಅಧಿವೇಶನಕ್ಕಾಗಿ ದೆಹಲಿಗೆ ತೆರಳಿದ್ದಾರೆ ಎಚ್ಡಿಡಿ ಮತ್ತು ಎಚ್ಡಿಕೆ. ದೆಹಲಿಯಿಂದ ವಾಪಸ್ ಆದ ಬಳಿಕ ಸಮಾವೇಶದ ಬಗ್ಗೆ ನಿರ್ಧಾರವನ್ನ ಮಾಡಲಿದ್ದಾರೆ. ಗಮನಿಸ್ತಾ ಇದ್ದೀವಿ, 3ನೇ ಸೋಲು ನಿಖಿಲ್ ಕುಮಾರಸ್ವಾಮಿ ಅವರಿಗೆ. ಇದು ಅರಗಿಸಿಕೊಳ್ಳಲಾಗಿರಂತ ಒಂದು ನೋವು. ಇಂತಹ ಸಂದರ್ಭದಲ್ಲೂ ಕೂಡ ಅವರು ಹಠ ಬಿಡ್ತಾ ಇಲ್ಲ. ಡಿಕೆ ಬ್ರದರ್ಸ್ಗೆ ಸವಾಲನ್ನ ಹಾಕಿದ್ದಾರೆ ಕುಮಾರಸ್ವಾಮಿ. 3 ಸೋಲು ಆದ್ರೂ ಕೂಡ ನಿಖಿಲ್ ಧೈರ್ಯ ಕುಗ್ಗಿಲ್ಲ. ನಾನಾ ನೀನಾ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸೋತಿರುವಂತ ಚನ್ನಪಟ್ಟಣ ಕ್ಷೇತ್ರದಲ್ಲೇ ಬೃಹತ್ ಸಮಾವೇಶಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಜೆಡಿಎಸ್ ನಾಯಕರು. ಸೋತರು ಕ್ಷೇತ್ರ ಮತ್ತು ಜಿಲ್ಲೆ ಪ್ರಭಾವ ಕುಂದಬಾರದು, ಜೆಡಿಎಸ್ ಕಾರ್ಯಕರ್ತರು ಉತ್ಸಾಹವನ್ನ ಕಳೆದುಕೊಳ್ಳಬಾರದು. ಹೀಗಾಗಿ ಬೃಹತ್ ಸಮಾವೇಶಕ್ಕೆ ಜೆಡಿಎಸ್ ಚಿಂತನೆಯನ್ನ ಮಾಡ್ತಾ ಇದೆ. ಸೋತರು ಚನ್ನಪಟ್ಟಣ ಕ್ಷೇತ್ರ ಬಿಡಲ್ಲ ಎಂಬ ಸಂದೇಶವನ್ನ ಸಾರೋದಕ್ಕೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಸಂಸತ್ ಅಧಿವೇಶನಕ್ಕಾಗಿ ಎಚ್ಡಿಡಿ ಮತ್ತು ಎಚ್ಡಿಕೆ ದೆಹಲಿಗೆ ತೆರಳಿದ್ದಾರೆ. ದೆಹಲಿಯಿಂದ ವಾಪಸ್ ಆದ ಬಳಿಕ ಸಮಾವೇಶದ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಲಿದ್ದಾರೆ.